ಹೆಲೋ ಮೈ ಲವ್ಲಿ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್. ನನ್ನ ಮಾರ್ನಿಂಗ್ ರುಟೀನ್ ಯಾವ ರೀತಿ ಇರುತ್ತೆ, ಹಾಗೆ ಇದ್ರ ಜೊತೆ ನಾನೊಂದು ನಿಮಗೆ ಹೆಲ್ತಿ ರೆಸಿಪಿನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೂಡಲೇ ನಾನಿಲ್ಲಿ ಉಗುರುಬೆಚ್ಚಗಿನ ನೀರನ್ನು ಕುಡಿತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು ಗ್ಲಾಸ್ ನೀರನ್ನು ಕುಡಿದು ವಾಕೆಲ್ಲ ಮುಗಿಸ್ಕೊಂಡ್ಬಂದು ನಾನು ನನ್ನ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾ ಇದ್ದೀನಿ. 2 ವಾಲ್ನಟ್ಸ್, 1 ಡೇಟ್ಸ್, ಹಾಗೆ 1 ಸ್ಪೂನಷ್ಟು ಕಡಲೆ ಬೀಜ, ಹಾಗೆ 5 ರಿಂದ 6 ಬಾದಾಮಿನ ನೆನೆಸಿಟ್ಟಿದ್ದೆ. ಎಲ್ಲವನ್ನು ತಿಂದು ನಾನು ನನ್ನ ಇವತ್ತಿನ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡಿದೆ. ನಾನು ಮುಂಚೆನೇ ಹೇಳಿದಾಗೆ ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಇಲ್ಲ, ದೋಸೆ ಬ್ಯಾಟರ್ ಇಲ್ಲ ಅನ್ನೋ ಚಿಂತೆ ಬೇಡ. ಇಂದಿನ ದಿನ ನೈಟೇ ನಾನು ಹೆಸರು ಬೇಳೆನ ನೆನೆಯಾಕಿ ಇಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಒಂದು ಜಾರಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಕಾಳೊಂದು ನೆನೆಸಿ ಇಟ್ಕೊಂಡಿದ್ರೆ ಇನ್ಸ್ಟೆಂಟ್ ಆಗಿ ನಾವು ಇಡ್ಲಿನ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿ, ಅರ್ಧ ಇಂಚಷ್ಟು ಶುಂಠಿ, ಹಾಗೆ 2 ಸ್ಪೂನಷ್ಟು ಮೊಸರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ನ ಅದಕ್ಕೆ ನಾನು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಹೆಸರು ಬೇಳೆಯಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಅಂಶ ತುಂಬ ಜಾಸ್ತಿ ಇರುತ್ತೆ, ಹಾಗೆ ನಮ್ಮ ಬಾಡಿ ಹೀಟನ್ನು ಕೂಡ ಕೂಲ್ ಮಾಡುತ್ತೆ. ನೋಡಿ, ಇವಾಗ ಇಡ್ಲಿ ಬ್ಯಾಟರ್ ರೆಡಿ ಇದೆ. ಇದಕ್ಕೆ ನೀವು ಬೇಕು ಅಂದರೆ ಒಗ್ಗರಣೆನೂ ಕೂಡ ಹಾಕೋಬೋದು, ಇಲ್ಲ ಪ್ಲೇನ್ ಇಡ್ಲಿ ಬೇಕು ಅಂದರೆ ಪ್ಲೇನ್ ಇಡ್ಲಿ ಕೂಡ ಮಾಡ್ಕೋಬೋದು. ನಾನು ಇವತ್ತು ಇದಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಬರೀ ಜೀರಿಗೆ ಮತ್ತು ಕರಿಬೇವಿನ ಉಪಯೋಗಿಸ್ಕೊಂಡು ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ಈ ಒಗ್ಗರಣೆ ರೆಡಿ ಆದ ನಂತರ ಇದನ್ನು ನಾವು ಇಡ್ಲಿ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಇದನ್ನು ಸಪ್ರೇಟ್ ಇಟ್ಬಿಡೋಣ. ಯಾರೆಲ್ಲ ವೆಯ್ಟ್ ಲಾಸ್ನಲ್ಲಿ ಇರ್ತೀರಾ, ಅದರಲ್ಲೂ ಫ್ಯಾಟ್ ಲಾಸ್ನಲ್ಲಿ ಇರ್ತೀರಾ, ಅವರು ಈ ರೆಸಿಪಿನ ಪ್ರಿಫರ್ ಮಾಡಿ. ಯಾಕೆ ಅಂದರೆ 2 ರಿಂದ 3 ಇಡ್ಲಿಗಳನ್ನು ತಗೊಂಡ್ರೆ ಸಾಕು, ನಿಮಗೆ ಹೊಟ್ಟೆ ತುಂಬ ಫುಲ್ಫಿಲ್ಲಿಂಗ್ ಅಂತ ಅನಿಸುತ್ತೆ. ಹೊಟ್ಟೆ ಹಸಿವು ಕೂಡ ಬೇಗ ಆಗೋದಿಲ್ಲ. ಇಡ್ಲಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು 5 ನಿಮಿಷ ಸಪ್ರೇಟ್ ತೆಗೆದಿಟ್ಬಿಡೋಣ. ಇವಾಗ 5 ನಿಮಿಷ ಆಗಿದೆ. 5 ನಿಮಿಷ ಆದ ನಂತರ ಇಡ್ಲಿ ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ನಾನು ಇಡ್ಲಿ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಇಡ್ಲಿ ಬ್ಯಾಟರ್ನೆಲ್ಲ ಹಾಕೊಂಡಿದ್ದಾದ ನಂತರ ಈಗ ಇಡ್ಲಿನ ಬೇಯಿಸ್ಕೊಳ್ಳೋಣ. ಒಂದು 10 ರಿಂದ 12 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಟೇಸ್ಟಿ ಹೆಸರು ಬೇಳೆ ಇನ್ಸ್ಟೆಂಟ್ ಇಡ್ಲಿ ರೆಡಿ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ನಲ್ಲಿ ಇದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ರೆಸಿಪಿ ಇದು. ಹಾಗೆ ಮನೆಯಲ್ಲಿ ಬ್ಯಾಟರ್ ಇಲ್ಲ ಅನ್ನೋ ಚಿಂತೆ ಬೇಡ. ಈ ರೀತಿಯಾಗಿ ಇನ್ಸ್ಟೆಂಟ್ ಆಗಿ ಇಡ್ಲಿನ ರೆಡಿ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್, ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಇಡ್ಲಿ ಹಾಗೂ ಚಟ್ನಿ ಪುಡಿ ಮತ್ತು ಜೊತೆಗೆ ಒಂದು ಪ್ರೋಟೀನ್ಗಾಗಿ ಎಗ್ ಆಮ್ಲೆಟ್, ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.